ಕೃಷ್ಣಾಮೃತಮಹಾರ್ಣವಂ. ಕೃಷ್ಣಾರ್ಣವದ ಅಂತಿಮ ಪದ್ಯದ ಅನುಸಂಧಾನವನ್ನು ಇಲ್ಲಿ ಮಾಡುತ್ತಾ ಇದ್ದಾರೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ವಹೃತ್ ಇತಿ ಶ್ರೀಮತ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಶ್ರೀಕೃಷ್ಣಾಮೃತ ಮಹಾರ್ಣವ ಸಮಾಪ್ತಃ ಅಂತ ಮುಕ್ತಾಯ ಮಾಡಿದ್ರು. ಇದು ಅವರ ಸ್ವಂತ ಕೃತಿ ಅಂದ್ರೆ ತಾವು ರಚನೆ ಮಾಡಿ ಕೊಟ್ಟ ಪದ್ಯಗಳ ಕೃತಿ ಅಲ್ಲ. ಇದು ವೇದವ್ಯಾಸರು ಪುರಾಣಗಳಲ್ಲಿ, ತಂತ್ರ ಗ್ರಂಥಗಳಲ್ಲಿ, ಉಪನಿಷತ್ತುಗಳಲ್ಲಿ ವೇದವ್ಯಾಸರು ಮತ್ತು ಮೂಲ ವೇದ ಕೊಟ್ಟಿರುವ ಮಾತುಗಳ ಸಂಗ್ರಹದ ಕೃತಿ ಇದು. ಇದರಲ್ಲಿ ಸಾಮಾನ್ಯವಾಗಿ ಆಚಾರ್ಯರು ಯಾವುದೇ ವ್ಯಾಖ್ಯಾನವನ್ನು ಮಾಡುವಾಗಲೂ ಅದಕ್ಕೆ ಮೂಲ ಗ್ರಂಥಗಳ ಆಶ್ರಯ ಇಲ್ಲದೆ, ಅದಕ್ಕೆ ಆಧಾರ ಇಲ್ಲದೆ, ಅದರ ಮೂಲ ಗ್ರಂಥಗಳ ಸ್ಪರ್ಶ ಇಲ್ಲದೆ ಒಂದು ಸಾಲು ಕೂಡ ಪ್ರಮೇಯದ ದೃಷ್ಟಿಯಿಂದ ಅರ್ಥ ಮಾಡಿ ಮೇಲ್ನೋಟಕ್ಕೆ ಗೊತ್ತಿರುವ ಜೋಡಣೆ ಮಾಡುವ ಅರ್ಥ ಎಲ್ಲ ಬಂದಾಗ ಮಾಡಿಕೊಡುವುದಿದೆ. ಯಾವುದೇ ಒಂದು ಅಭಿಪ್ರಾಯ ಅದು ಲೋಕದಲ್ಲಿ ಕಣ್ಣಿಗೆ ಕಾಣುವಂತೆ ಅನುಭವದಲ್ಲಿ ಇಲ್ಲದೆ ಇರುವ ಹಾಗೆ ಅನ್ನಿಸಿದ್ರೆ ಮೇಲ್ನೋಟಕ್ಕೆ ತನ್ನದೇ ಅಭಿಪ್ರಾಯ ಅಂತ ಅನ್ನುವ ಸಂದರ್ಭ ಬಂದ್ರೆ, ಎಲ್ರಿಗೂ ಗೊತ್ತಿರುವ ಸಂಗತಿ ಇದ್ದಾಗ ನೇರ ಗೀತಾಯಾಮ್ ಅಂತ ಏನು ಹೇಳದೆ ಗೀತೆಯ ಮಾತ್ರ ಉಲ್ಲೇಖ ಮಾಡಿ ಹೋಗ್ತಾರೆ. ಆದ್ರೆ ಅದಕ್ಕೂ ಡೌಟ್ ಬರುವ ಅಥವಾ ಅಲ್ಲೂ ಇದು ಎಲ್ಲಾ ಶಾಸ್ತ್ರಗಳಿಗೆ ಸಮ್ಮತವೋ ಅನ್ನುವ ಪ್ರಶ್ನೆ ಬಂದಾಗ ಬೇರೆ ಬೇರೆ ಅಪರೂಪದ ಗ್ರಂಥಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಈ ಎಷ್ಟೋ ಸರ್ತಿ ಬಹಳ ಜನರ ಆಕ್ಷೇಪ ಏನು ಅಂದ್ರೆ, ಇದರಲ್ಲಿ ಹೇಳುವ ಮಾತುಗಳು ಮೂಲ ಗ್ರಂಥಗಳಲ್ಲಿ ಇಲ್ವೇ ಇಲ್ಲ ಅಂತ. ಆ ನೇರ ಮಾತುಗಳು ನಮ್ಗೆ ಇಲ್ಲ, ಯಾಕೆಂದ್ರೆ ಆ ಗ್ರಂಥಗಳು ಲುಪ್ತವಾಗಿವೆ. ಆದ್ರೆ ಆ ಮಾತುಗಳು ಇಲ್ಲದೆ ಇದ್ರು ಕೂಡ ಆ ಮಾತುಗಳಿಗೆ ಸಂವಾದಿಯಾದ ಮಾತುಗಳು ಇವತ್ತು ಸಿಗುವ ಗ್ರಂಥದಲ್ಲೂ ಸಿಗುತ್ತೆ. ನಮಗೆ ಅಧ್ಯಯನದ ಅವಕಾಶ ಇದ್ದು ಅದನ್ನು ಓದುವ ಅಪೇಕ್ಷೆ ಇದ್ರೆ ಆ ಅಪರೂಪದ ಆಚಾರ್ಯರು ಉಲ್ಲೇಖ ಮಾಡಿದ ಎಷ್ಟೋ ಮಾತುಗಳು ಇವತ್ತು ಭಾಗವತದಲ್ಲಿ, ಮಹಾಭಾರತದಲ್ಲಿ, ಉಳಿದಂತೆ ಸಿಗ್ತಾ ಇರುವ ಪುರಾಣಗಳಲ್ಲೇ ಅದೇ ತರದ ಪರ್ಯಾಯವಾದ ಸಂಗತಿಗಳು ಸಿಗ್ತವೆ. ಅವರು ಅದನ್ನೇ ಯಾಕೆ ಉಲ್ಲೇಖ ಮಾಡ್ಲಿಲ್ಲ ಅಂದ್ರೆ, ಯಾವುದು ಲೋಕದಲ್ಲಿ ಎಲ್ರಿಗೂ ಸಾಮಾನ್ಯವಾಗಿ ಸಿಗುತ್ತೋ ಅದನ್ನು ಸ್ವಂತ ಅವರು ಅಧ್ಯಯನ ಮಾಡಿ ತಿಳ್ಕೊಳ್ತಾರೆ. ಯಾವುದು ನಾನೇ ಹೇಳ್ಬೇಕಾಗುತ್ತೋ, ಯಾವುದು ನನಗೆ ತೋಚುವ ಗ್ರಂಥಗಳು ಮುಂದೆ ಮರೆಯಾಗುತ್ತೆ ಅಂತ ಅನ್ಸುತ್ತೋ ಅದನ್ನೇ ಈಗ ಕೊಟ್ರೆ ಆ ಪರಂಪರೆ ಅನ್ನೋದು ಎಷ್ಟು ದೊಡ್ಡದಿದೆ. ನಾವು ಕಾಣುವ ಗ್ರಂಥಗಳು ಮಾತ್ರ ಇರುವುದಲ್ಲ, ಕಾಣದ ಗ್ರಂಥಗಳು ಲೋಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದ್ದು ನಾವು ಎಷ್ಟು ದೊಡ್ಡ ಬೇಜವಾಬ್ದಾರಿತನದಿಂದ ಅದನ್ನ ಕಳ್ಕೊಂಡಿದ್ದೇವೆ ಅನ್ನೋದನ್ನ ನಮ್ಮನ್ನು ಎಚ್ಚರಿಸುವ ದೃಷ್ಟಿಯಿಂದ ಕೈಗೆ ಸಿಗದ ಗ್ರಂಥಗಳ ಮೂಲಕವೂ ಉಲ್ಲೇಖ ಮಾಡಿದ್ದು ನಮಗೆ ಅವರ ಗ್ರಂಥದ ವ್ಯಾಖ್ಯಾನಗಳ ನಡುವೆ ಇತಿ ಸ್ಕಾಂದೆ, ಇತಿ ಪ್ರಕಲ್ಪೆ, ಇತಿ ಪ್ರವೃತ್ತೆ, ಇತಿ ರಾಮ ಸಂಹಿತಾಯಾಮ್ ಅಂತೆಲ್ಲ ಕೆಲವೊಂದ್ಸರ್ತಿ ಮಾತುಗಳು ಬರ್ತವೆ. ಆ ಕೆಲವು ಗ್ರಂಥಗಳು ಸಿಗುದೇ ಇಲ್ಲ, ಕೆಲವು ಹೆಸರು ಮಾತ್ರ ಗೊತ್ತಾಗುತ್ತೆ. ಕೆಲವು ಸಿಗುವ ಗ್ರಂಥದಲ್ಲೂ ಕೂಡ ಆ ಮಾತಿರಲ್ಲ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ಯು ಕ್ವಚಿತ್ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ ಅಂತ ಬೇರೆ ಬೇರೆ ರೀತಿಯಿಂದ ಆ ಗ್ರಂಥಗಳು ಲುಪ್ತವಾಗುವುದಕ್ಕೆ ಕಾರಣಗಳನ್ನು ಕೂಡ ಈ ಎಲ್ಲ ಅರ್ಥಾನುಸಂಧಾನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಗ್ರಂಥದ ಅಧ್ಯಯನಕ್ಕೆ ಹೊರಟ್ರೆ ಒಂದು ಸಮಗ್ರತೆ, ಒಂದು ಸಮರ್ಪಕತೆ ಅಂತ ಅನ್ನೋದು ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಸರ್ವಗುಣ ಸಂಪೂರ್ಣ, ಇದು ಆಚಾರ್ಯರ ಕೊಲಫೋನ್ ಮಾತು, ಇದು ಆಚಾರ್ಯರ ರಚನೆ. ಇದ್ರ ಹಿಂದೆ ಇಲ್ಲಿ ತನಕ ಬಂದ ಯಾವ ಮಾತುಗಳು ಕೂಡ ಅದು ಅವರ ಸ್ವಂತ ಮಾತಲ್ಲ. ಈ ಮಾತು ಸರ್ವಗುಣ ಸಂಪೂರ್ಣ, ಯಾರು ಎಲ್ಲ ಬಗೆಯ ಉತ್ತಮ ಸಾತ್ವಿಕ ಗುಣಗಳು ಅಂತ ಏನಿದೆಯೋ ಅದು ಅವನ ಗುಣಗಳಾಗಿ ತುಂಬಿಕೊಂಡಿದೆ. ಸಂಪೂರ್ಣ ಅಂದ್ರೆ ಇದರಿಂದ ಪೂರಣೆಗೊಂಡಿದ್ದಾನೆ, ಗುಣಗಳಿಂದ ಪೂರಿತನಾದವ, ಗುಣರಾಶಿ, ಗುಣಭೃನ್ ನಿರ್ಗುಣೋ ಮಹಾನ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ನಾವು ನೆನಪಿಸ್ಕೊಳ್ತೇವೆ. ಗುಣಭೃತ್, ಗುಣಗಳಿಕೊಂಡವನು ಅಂತ. ಇದು ಮಹಾಭಾರತದ ಸಾರ ವಿಷ್ಣು ಸಹಸ್ರನಾಮ. ಇದಕ್ಕೆ ಮತ್ತೆ ನಾವು ಬೇರೆ ನಿರೂಪಣೆ ಮಾಡುವುದು ಸರಿ ಹೋಗಲ್ಲ. ಇದಕ್ಕೆ ವ್ಯಾಖ್ಯಾನ ಅಂತಂದ್ಮೇಲೆ ಇಲ್ಲಿ ಏನ್ ಹೇಳಿದಾರೋ ಅದು ಕೊನೆಯ ಸಾಲು. ಯಾಕೆಂದ್ರೆ ಭೀಷ್ಮಾಚಾರ್ಯರ ಮೂಲಕ ಲೋಕಕ್ಕೆ ಉಪದೇಶ ಮಾಡಿಸಿದ ಮಾತು. ಒಬ್ಬ ಭಗವಂತನನ್ನ ಕಂಡು ನೇರವಾಗಿ ಎದುರುಗಡೆನೂ ಅಂತರಂಗದಿಂದಲೂ
800 ವರ್ಷಗಳ ಅನುಭವದಿಂದ ಕಂಡು ಯೋಗ ಸಾಧನೆಯ ಮೂಲದಲ್ಲಿ ಎತ್ತರಕ್ಕೆ ಏರಿದ ವ್ಯಕ್ತಿ ಹೇಳಿದ ಮಾತು ಇದು. ಮತ್ತೆ ಇದರಲ್ಲೂ ಕೂಡ ಸಂದೇಹಗ್ರಸ್ತವಾಗುವ ರೀತಿಯ ಅಥವಾ ಆಲೋಚನೆಗೆ ದಕ್ಕದ ರೀತಿಯ ಮಾತುಗಳನ್ನ ಆಚಾರ್ಯರು ನಿರೂಪಣೆ ಮಾಡಿಲ್ಲ. ಆದ್ರಿಂದ ಅಪರೂಪದ ಗ್ರಂಥಗಳ ಉಲ್ಲೇಖವನ್ನ ಮಾಡುವುದರ ಜೊತೆಗೆ ಆ ಆ ಗ್ರಂಥಗಳಲ್ಲಿ ಹೇಳಿದ ಭಗವಂತನ ಒಂದು ವಿಶಿಷ್ಟವಾದ ಎಚ್ಚರ ಏನು ಅಂತಂದ್ರೆ, ಅದು ಗುಣದಿಂದ ತುಂಬಿದವನು, ಸರ್ವಗುಣ ಸಂಪೂರ್ಣ, ಸರ್ವ ದೋಷ ವಿವರ್ಜಿತ. ಕೇವಲ ಗುಣದಿಂದ ತುಂಬಿದ್ದು ಮಾತ್ರ ಅಲ್ಲ, ಅದು ದೋಷಗಳಿಂದ ಮುಕ್ತವಾದ ತತ್ವವೂ ಹೌದು. ಆ ತತ್ವದ ವ್ಯವಸ್ಥೆಯಲ್ಲಿ ಗುಣಗಳಿಂದ ತುಂಬಿದೆ ಅನ್ನೋದು ಮಾತ್ರ ಒಂದು ಹೆಗ್ಗಳಿಕೆ ಅಲ್ಲ. ಎಷ್ಟೋ ಜನಕ್ಕೆ ತುಂಬಾ ಗುಣ ಇರುತ್ತೆ, ಎಲ್ಲ ಸರಿ, ಇದೊಂದು ಅವರ ವಿಕಾರವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗುದಿಲ್ಲ ಅಂತ ಕೆಲವೊಂದ್ ಸರ್ತಿ ನಾವು ಕೆಲವರಲ್ಲಿ ಗುಣದ ಜೊತೆಗೆ ಒಂದಿಷ್ಟು ದೋಷಗಳು ಇರ್ತವೆ. ಆದ್ರೆ ಆ ಆಚಾರ್ಯರು ಭಗವಂತನನ್ನ ಪರಿಚಯಿಸುವಾಗ ಗುಣ ಮಾತ್ರ ವಿಶೇಷ ಅಲ್ಲ, ದೋಷಗಳು ಕಿಂಚಿತ್ತೂ ಕೂಡ ಆತನಲ್ಲಿ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಇದು ಯಾರೋ ಅವರಿಗೆ ಇಷ್ಟ ಬಂತು ಅಂತ ಹೀಗೆ ಚರ್ಚೆ ಮಾಡಿದಲ್ಲ, ಉಪನಿಷತ್ತುಗಳಲ್ಲೂ ಕೂಡ ಅವನನ್ನ ಆ ರೀತಿ ನಿರೂಪಣೆ ಮಾಡ್ತಾರೆ. ಲಕ್ಷ್ಮೀದೇವಿ ನಾರಾಯಣನನ್ನ ಸಾಗರ ಜಾತೆಯಾಗಿ ಹುಟ್ಟಿದಾಗ ವರಿಸುವ ಪ್ರಸಂಗ ಬರುತ್ತೆ. ಆವಾಗ ಅವನಲ್ಲಿ ಕಿಂಚಿತ್ತೂ ದೋಷ ಇಲ್ಲ ಅನ್ನುವ ಕಾರಣಕ್ಕೇನೆ ನಾನು ಈತನನ್ನ ನನಗಿಂತ ಮಿಗಿಲಾದ ಸ್ಥಿತಿಯಲ್ಲಿ ಭಗವಂತನನ್ನ ನಾನು ಊಹಿಸ್ಬೇಕು ಅಂತ ಪ್ರಾರ್ಥಿಸಿ ಆ ಮೂಲಕ ಅವನನ್ನ ಮದುವೆ ಆಗ್ತಾಳೆ ಅಂತ ಅಲ್ಲಿ ಮಾತು ಇದೆ. ಕಿಂಚಿತ್ತೂ ದೋಷ ಇಲ್ಲ, ಸರ್ವದೋಷ ವಿವರ್ಜಿತ ಪ್ರಿಯತಾಂ. ಇಂಥ ಭಗವಂತ ನನ್ನಲ್ಲಿ ನನ್ನ ವಿಷಯದಲ್ಲಿ ಸಂತುಷ್ಟನಾಗಲಿ, ಪ್ರೀತನಾಗಲಿ. ಪ್ರೀತಯೇವಾಲಂ, ಅವನು ಈಗಲೇ ಅವನು ಬೇಕಾದಷ್ಟು ನಮ್ಮ ಮೇಲೆ ಪ್ರೀತಿ ತೋರಿಸಿ ಆಗಿದೆ. ಅಲಂ ಪ್ರೀತಃ, ಅವನು ಈಗ ಫಸ್ಟ್ ಟೈಮ್ ಇಲ್ಲಿ ತನಕ ನಮ್ಮನ್ನೇನು ನೋಡ್ಕೊಂಡೇ ಇಲ್ಲ, ಇನ್ನಾದ್ರೂ ಅವನಿಗೆ ಬುದ್ಧಿ ಬರ್ಲಿ ಅಂತ ಅಲ್ಲ ನಾವು ಕೇಳ್ತಾ ಇರೋದು. ಯಾವಾಗ್ಲೂ ಪ್ರೀತನಾಗಿ ಇದ್ದಾನೆ. ನಮಗೆ ಅವನು ಪ್ರೀತನಾಗಿದ್ದಾನೆ ಅಂತ ಗೊತ್ತಾಗುವ ಹಾಗೆ ನಾವು ಆ ಒಳಗಣ್ಣಿನ ಎಚ್ಚರವನ್ನು ಪಡೆಯುವ ಹಾಗೆ ಭಗವಂತ ಮಾಡ್ಲಿ. ಪ್ರಿಯ ಸುಹೃತ್ ಅಂತ ಅಂದ್ರೆ ಯಾವಾಗ್ಲೂ ಒಳ್ಳೆಯದನ್ನೇ ಬಯಸುವಂತಹ ಗೆಳೆಯನನ್ನ ಸುಹೃತ್ ಅಂತ ಕರೀತಾರೆ. ಹೃತ್ ಅಂದ್ರೆ ಒಳ್ಳೆಯ ಹೃದಯ, ಸುಹೃತ್ ಅಂತ. ಅದರಲ್ಲೂ ಶೋಭನವಾದದ್ದನ್ನೇ ಹೃದಯದಲ್ಲಿ ಭಾವಿಸುವಂತಹ ವ್ಯಕ್ತಿತ್ವ ಭಗವಂತನದ್ದಾದ್ರಿಂದಾಗಿ ವಿಷ್ಣು ಪರಮ ಸುಹೃತ್. ಅವನು ಈಗಲೇ ಪ್ರೀತ, ಆದ್ರೂ ಈ ಕ್ರಿಯೆಯಿಂದ ಪ್ರೀತನಾಗಲಿ ಅಂತ ಕೇಳುವುದು ನಮ್ಮದೊಂದು ಪ್ರಾರ್ಥನೆಯ ಕ್ರಮ. ಅವನನ್ನು ನಾವು ಪ್ರಾರ್ಥಿಸುವುದು ನಮಗೇನಾದ್ರೂ ಕೊಡು ಅಂತಲ್ಲ, ಕೊಟ್ಟಿದ್ದಕ್ಕೆ ನಾನು ಹೇಗಪ್ಪ ನಿನಗೆ ಕೃತಜ್ಞತೆ ಸಲ್ಲಿಸ್ಲಿ ಅಂತನ್ನುವ ಆ ಒಂದು ಮರು ವಿನ್ಯಾಸ ಅಷ್ಟೇ ಹೊರತು, ಪ್ರಾರ್ಥನೆಯಲ್ಲಿ ಮಾಡಿದ್ದನ್ನೇ ನೆನಪಿಸಿಕೊಳ್ಳುವ ಯೋಚನೆ ಹೊರತು ಹೊಸದಾಗಿ ನಮ್ಗೇನೋ ಮಾಡು ಅಂತ ಕೇಳಬೇಕಾದ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಈ ಪದ್ಯದ ನಿರೂಪಣೆ ಆಗಿದೆ. ಇದು ಶ್ರೀಮತ್ ಆನಂದ ತೀರ್ಥ ಭಗವತ ಪಾದಾಚಾರ್ಯ ವಿರಚಿತ ಶ್ರೀಕೃಷ್ಣಾಮೃತ ಮಹಾರ್ಣವ ಸಮಾಪ್ತವ. ಕೃಷ್ಣನೆಂಬ ಅಮೃತದ ಕಡಲು, ಈ ಅಂದ್ರೆ ಅನೇಕ ಪ್ರಮೇಯಗಳ ಗಣಿಯನ್ನ ಶ್ರೀಕೃಷ್ಣ ಅಮೃತ ಅಂತಂದ್ರೆ ವೇದವ್ಯಾಸರು ವಾಸಿಷ್ಠ ಕೃಷ್ಣನಾಗಿ ಪುರಾಣಗಳಲ್ಲಿ ಗ್ರಥಿಸಿದ, ಸಂಗ್ರಹಿಸಿದ ಮಾತುಗಳ ಪಡೆಯನ್ನ ಇಲ್ಲಿ ನಾವೇನು ಕಂಡಿದ್ದೇವೆ, ಈ ಮಾತುಗಳ ಗುಚ್ಛ ಇಲ್ಲಿಗೆ ಮುಕ್ತಾಯವಾಯಿತು ಅಂತ ಸಮರ್ಪಣೆ ಮಾಡ್ತಾರೆ ಅನ್ನುವುದು ಈ ಗ್ರಂಥದ ಕೊನೆಯ ಸಾಲಾಗಿ ಸಿಕ್ಕಿದೆ. ಮುಂದೆ